ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರೋದು ಸೌತೆಕಾಯಿ ಎಲೆ ಕಡುಬು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸೌತೆಕಾಯಿ, ಕಾಯಿ ತುರಿ, ಅಕ್ಕಿ ರವೆ ತೊಗೊಂಡಿದ್ದೀನಿ. ತೊಳೆದು ಒಣಗಿಸಿಟ್ಕೊಂಡಿರೋ ಅಕ್ಕಿನ ಚೆನ್ನಾಗಿ ಹುರಿದ್ಬಿಟ್ಟು ರವೆ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ. ಅಕ್ಕಿ, ಕಾಯಿ ತುರಿ ಮತ್ತು ಬೆಲ್ಲನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆ ಅರಿಶಿಣದ ಎಲೆ ಮತ್ತು ಬಾಳೆ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಲೋಟದಲ್ಲಿ 2 ಲೋಟದಷ್ಟು ರವೆ ಆಗಿದೆ. ಈ ರವೆ ತೊಗೊಂಡಿದ್ದೀನಿ. ಅಕ್ಕಿ ರವೆ ಇದು, ಹುರಿದ್ಬಿಟ್ಟು ರವೆ ಮಾಡಿ ಇಟ್ಕೊಂಡಿರೋದು. ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಕಾಯಿ ತುರಿ ಸೇರಿಸ್ತಿದ್ದೀನಿ. ಬೆಲ್ಲ ಹಾಕೋತಿದ್ದೀನಿ. ಬೆಲ್ಲ, ಕಾಯಿ ತುರಿ ಮತ್ತು ರವೆ ಸಮ ಪ್ರಮಾಣದಲ್ಲಿದೆ. ಇವಾಗ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರೋ ಸೌತೆಕಾಯಿನ ಸೇರಿಸ್ತಿದ್ದೀನಿ. ಇದು ಕಲಿಸ್ಬೇಕಾದ್ರೆ ನೀರು ಹಾಕೊಳ್ಳೋದು ಬೇಡ, ಸೌತೆಕಾಯಿ ನೀರೇ ಸಾಕಾಗುತ್ತೆ. ಇದರಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಏಲಕ್ಕಿ ಪುಡಿ ಸೇರಿಸ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಸ್ವೀಟ್ ಅಲ್ವಾ, ಅದಕ್ಕೆ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಹೀಗಾಗಿದೆ. ಈಗ ಇದೇ ಹದಕ್ಕೆ ಕಲಿಸ್ಕೋಬೇಕು. ತುಂಬ ನೀರು ಹಾಕಬಾರ್ದು, ಅದಕ್ಕೆ ನೀರು ಹಾಕಬಾರ್ದು. ಇವಾಗ ಅರಿಶಿಣದೆಲೆ ಹೀಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಮಧ್ಯದಲ್ಲಿ ಮಿಶ್ರಣನ ಚೆನ್ನಾಗಿ ಹಾಕೋಬೇಕು. ಇವಾಗ ಎಲೆ ಕ್ಲೋಸ್ ಮಾಡ್ಕೋಬೇಕು. ಇದು ನೀರಿನ ಹಬೆಯಲ್ಲಿ ಬೇಯಿಸೋದ್ರಿಂದ ಒಳಗಡೆ ನೀರು ಹೋಗಬಾರ್ದು. ಆ ಥರ ಚೆನ್ನಾಗಿ ಎಲೆನ ಮರ್ಚ್ಕೋಬೇಕು. ಹೀಗೆ ರೆಡಿಯಾಗಿದೆ ಇದು. ಇವಾಗ ಬಾಳೆ ಎಲೆ ತೋರಿಸ್ತಿದ್ದೀನಿ. ಬಾಳೆ ಎಲೆ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಬಾಳೆ ಎಲೆ ಸಿಗೋರು ಬಾಳೆ ಎಲೆಯಲ್ಲಿ ಮಾಡ್ಬೋದು, ಅರಿಶಿಣದ ಎಲೆ ಸಿಗೋರು ಅರಿಶಿಣದ ಎಲೆಯಲ್ಲಿ ಮಾಡ್ಬೋದು. ಬಾಳೆ ಎಲೆನೂ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು, ಒಳಗಡೆ ನೀರು ಹೋಗಬಾರ್ದು. ನೋಡ್ತಿದ್ದೀರಲ್ಲ ನೀವು, ಇದೇ ಥರ ಮರ್ಚಿಟ್ಕೋಬೇಕು. ಇವಾಗ ರೆಡಿಯಾಗಿದೆ ಇದು. ಇವಾಗ ನೋಡ್ತಿದ್ದೀರಾ, ನಾನೆಲ್ಲ ಎಲೆಯಲ್ಲೂ ಮಿಶ್ರಣ ಸೇರಿಸಿ ಈ ಥರ ಮರ್ಚಿಟ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಇದನ್ನು ಬೇಯಿಸೋಕ್ಕೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕೋಬೇಕು. ಇದರಲ್ಲಿ ಸಣ್ಣದೊಂದು ಬೌಲ್ ಇಟ್ಬಿಟ್ಟು ಇದರಲ್ಲೂ ನೀರು ಸೇರಿಸ್ಕೋಬೇಕು. ಇವಾಗ ನೀವು ಇಟ್ಕೊಂಡಿರೋ ಕುಕ್ಕರ್ ಒಳಗಡೆ ಆಗುವಷ್ಟು ಚಿಕ್ಕ ಪ್ಲೇಟ್ ತೊಗೊಂಬಿಟ್ಟು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಕಡುಬುಗಳನ್ನು ನೀಟಾಗಿ ಜೋಡಿಸ್ಕೋಬೇಕು. ನೋಡ್ತಿದ್ದೀರಾ ನೀವು, ಇದೇ ಥರ ನೀಟಾಗಿ ಕಡುಬುಗಳನ್ನು ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ನಾನಿವಾಗ ಎಲ್ಲ ಕಡುಬನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ವಿಷಲ್ ಬರಬೇಕು. ಆವಾಗ ಚೆನ್ನಾಗಿ ಕಡುಬು ಬೆಂದಿರುತ್ತೆ. ಇವಾಗ ರೆಡಿಯಾಗಿದೆ ಇದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕರ್ ಆರಿದ್ಮೇಲೆ ಮುಚ್ಚಳ ಓಪನ್ ಮಾಡಿ ತೋರಿಸ್ತಿದ್ದೀನಿ ಕಡುಬು ಹೇಗೆ ಬಂದಿದೆ ಅಂತ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡ್ತಿದ್ದೀರಾ, ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕಡುಬು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೋಬೋದು. ನಮ್ಮ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.